ಪ್ರತಿ ವರ್ಷ. ಸರ್ ನಾನು ಡೆಲ್ಲಿದೊಂದು ಕಂಪ್ಯಾರಿಸನ್ ಕೊಡ್ತೀನಿ ಸರ್. ಸರ್ ಕಂಪ್ಯಾರಿಸನ್ ಆಫ್ ಡೆಲ್ಲಿ ಆ್ಯಂಡ್ ಬ್ಯಾಂಗ್ಳೂರ್ ಮೆಟ್ರೋ ರೆವಿನ್ಯೂ ಸೋರ್ಸಸ್ ಸರ್. ಸುಮ್ಮನೆ ಹಿಂಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪರ್ಸೆಂಟೇಜ್ ವೈಸ್ ಹೇಳ್ತೀನಿ. ಡೆಲ್ಲಿ ಮೆಟ್ರೋ ಫೇರ್ ರೆವಿನ್ಯೂ, ನಾನ್ ಫೇರ್ ರೆವಿನ್ಯೂ ಸರ್. ಫೇರ್ ರೆವಿನ್ಯೂ ಬಂದು 19%, ನಾನ್ ಫೇರ್ ರೆವಿನ್ಯೂ ಬಂದು 80%. ಯಾವಾಗ? 2020-21 ಸರ್. ಸರ್ ಬೆಂಗಳೂರ್ದು ಕಂಪೇರ್ ಮಾಡೋಣ ಸರ್. ಫೇರ್ ರೆವಿನ್ಯೂ ಬಂದು ಡೆಲ್ಲಿದೆಷ್ಟು 19%, ನಮ್ಮ ರಾಜ್ಯದ್ದೆಷ್ಟು, ಬೆಂಗಳೂರದೆಷ್ಟು 77% ಸರ್. 77% ಫೇರ್ ರೆವಿನ್ಯೂ. ನಾನ್ ಫೇರ್ ರೆವಿನ್ಯೂ ಎಷ್ಟು? ಡೆಲ್ಲಿದು 80%, ಇವ್ರದ್ದು 22%. 2020-21 ಆ ವರ್ಷದ ಫೇರ್ ಆ್ಯಂಡ್ ನಾನ್ ಫೇರ್ ರೆವಿನ್ಯೂ ಬಗ್ಗೆ ನಾನು ಕಂಪ್ಯಾರಿಸನ್ ಮಾಡಿ ಹೇಳ್ತಾ ಇದ್ದೀನಿ, ಡೆಲ್ಲಿ ಆ್ಯಂಡ್ ಬ್ಯಾಂಗ್ಳೂರ್. ಮತ್ತು 2021 ಮತ್ತು 22 ಸರ್, ಡೆಲ್ಲಿ ಮೆಟ್ರೋ ಫೇರ್ ರೆವಿನ್ಯೂ ಬಂದು 34%, ನಾನ್ ಫೇರ್ ರೆವಿನ್ಯೂ ಬಂದು 65%. ಸೊ ಇದನ್ನು ಬೆಂಗಳೂರು ಕಂಪೇರ್ ಮಾಡೋದಾದರೆ ಫೇರ್ ರೆವಿನ್ಯೂ 34%, ಇಲ್ಲಿ ನಮ್ಮ ಫೇರ್ ರೆವಿನ್ಯೂ ಬಂದು ಲಾಸ್ಟ್ ಇಯರ್ನಲ್ಲಿ 77 ಇತ್ತು ಸರ್. ಈ ವರ್ಷ ಅದನ್ನು 85% ಏರಿಕೆ ಮಾಡ್ಕೊಂಡಿದ್ದಾರೆ ಸರ್. ನಾನ್ ಫೇರು ಬಂದು 14% ಸರ್. ಅಂದರೆ ಇವ್ರೇನು ನಾನ್ ಫೇರ್ ರೆವಿನ್ಯೂನಲ್ಲಿ ಹೆಚ್ಚಾಗಿ ಜನರೇಟ್ ಮಾಡಬೇಕಾಗಿತ್ತು ರೆವಿನ್ಯೂನ, ಅದನ್ನು ಬಿಟ್ಬಿಟ್ಟಿದ್ದಾರೆ. ರೆಂಟಲ್ ಔಟ್ಲೆಟ್ಗಳಲ್ಲೋ, ಪಾರ್ಕಿಂಗಲ್ಲೋ, ಅಡ್ವರ್ಟೈಸ್ಮೆಂಟ್ಸಲ್ಲೋ ಜನರೇಟ್ ಮಾಡಬೇಕಾಗಿರ್ತಕ್ಕಂಥ ರೆವಿನ್ಯೂ ಅದನ್ನು ಬಿಸಾಕಿದ್ದಾರೆ. ಆ ಪರ್ಸೆಂಟೇಜ್ ಕಮ್ಮಿ ಆಗಿದೆ. ಆದರೆ ದಿನನಿತ್ಯ ಟ್ರಾವೆಲ್ ಆಗ್ತಕ್ಕಂಥ ಕಮ್ಯೂಟರ್ಸ್ ಏನಿದ್ದಾರೆ ನಮ್ಮ ಬೆಂಗಳೂರು ಸಿಟಿನಲ್ಲಿ ಪ್ರಯಾಣಿಕರು, ಅವ್ರ ಮೇಲೆ ನೀವು ಹೆಚ್ಚು ಒತ್ತಡವನ್ನು ಹಾಕ್ತಾ ಇದ್ದೀರಿ, ಅವ್ರ ಮೇಲೆ ಹೊರೆ ಹಾಕ್ತಾ ಇದ್ದೀರಿ. ವಸೂಲಿ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ನಮ್ಮ ಜನಗಳ ಮೇಲೆ ನೀವು ಒತ್ತಡವನ್ನು ಏರಿಸಿ ಈ ಸಿಸ್ಟಮ್ನ ಅಳವಡಿಕೆ ಮಾಡ್ಕೊಂಡಿದ್ದೀರಿ. ಏನು ಡೆಲ್ಲಿ ಏನು ಯಾವುದೋ ಬೇರೆ ದೇಶದಲ್ಲಿದೆಯಾ ಸರ್? ಮತ್ತೆ ನೋಡಿ ಸರ್, ಇಲ್ಲಿ ಇನ್ನೂ ಒಂದು 3 ವರ್ಷದ ಓದ್ಬಿಡ್ತೀನಿ. 2022-23 ಅಗೇನ್ ಡೆಲ್ಲಿ ಬಂದು 46% ಇದೆ ಫೇರ್ ಇದು. ಇಲ್ಲಿ 91%ಗೆ ಹೋಗಿದೆ ಸರ್. 85ರಿಂದ 91ಗೆ ಹೋಗಿದೆ ಸರ್ ಅಗೇನ್. ಸೊ ಈ ರೀತಿ ಹೇಳ್ತಾ ಹೋದರೆ ಫೇರ್ ಆ್ಯಂಡ್ ನಾನ್ ಫೇರ್ ಇವತ್ತೇನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟೆ ನಿಮಗೆ ಸರ್. ಈಗ ನಾನೊಂದು ಮಾತು ಕೇಳ್ತೀನಿ ಸರ್, ಆ್ಯಸ್ ಎ ಕಾಮನ್ ಮ್ಯಾನ್ ಪರವಾಗಿ ಒಂದು ಮಾತು ಕೇಳೋಣ. ಈಗ ಗ್ಯಾರಂಟಿ ಯೋಜನೆ ಬಗ್ಗೆ ಚರ್ಚೆ ಮಾಡ್ತಾರೆ ಕಾಂಗ್ರೆಸ್ನವರು. ಈ ಗ್ಯಾರಂಟಿ ಯೋಜನೆಯಲ್ಲಿ ಅದೇನೋ 2,000 ರೂಪಾಯಿ ಕೊಡ್ತೀವಿ, ಯುವನಿಧಿ ಸ್ಕೀಮು, ಇನ್ನೂ ಅದೇನೋ ಫ್ರೀ ಕರೆಂಟು, ನಾನಾ ರೀತಿ ಏನೇನೋ ಫ್ರೀ ಬೀಸು ಆಫರ್ಸ್ಗಳು ಕೊಟ್ಕೊಂಡಿದ್ದಾರೆ ಈ ಸರ್ಕಾರದಲ್ಲಿ. ನಮ್ಮದೇನು ಅದಕ್ಕೆ ತಕರಾರಿಲ್ಲ ಸರ್. ಈಗ ಈ ಮನುಷ್ಯ ಯಾರು ಓಡಾಡ್ತಾನಲ್ಲ, ಪ್ರತಿನಿತ್ಯ ಟ್ರಾವೆಲ್ ಮಾಡ್ತಾನಲ್ಲ, ಈಗ ಸಂಪೂರ್ಣವಾಗಿ ಎಲ್ಲ ಲೈನ್ಸು ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಮ್ಯಾಕ್ಸಿಮಮ್ ನಮಗೆ ಲೈನ್ಸ್ ಕಂಪ್ಲೀಟ್ ಆಗಿರ್ತಕ್ಕಂಥದ್ದೇ ನಾವು ಮುಂದಿಟ್ಟು ಮಾತಾಡೋದಾದರೆ, ಎಲ್ಲ ಕಡೆ ನಾನು ಇನಿಷಿಯಲಿ ಮಾತಾಡ್ಬೇಕಾದ್ರೆ ಹೇಳಿದೆ 60 ರೂಪಾಯಿ ಮ್ಯಾಕ್ಸಿಮಮ್ ಫಿಕ್ಸ್ ಮಾಡಿದ್ದಾರೆ. ಒಂದು ಸ್ಪಾಟು ಮ್ಯಾಕ್ಸಿಮಮ್ ಬೆಸ್ಟ್ ಎಲ್ಲಿಗೆ ಹೋಗಿ ರೀಚ್ ಆಗ್ಬೋದು ಅಲ್ಲಿಗೆ 60 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಆದರೆ ಬೆಂಗಳೂರ್ದು 90 ರೂಪಾಯಿಗೆ ಹಾಕಿದ್ದಾರೆ ಅಂದೆ ಸರ್. ಈಗ ಅವ್ನು ಮನೆ ಬಿಟ್ಟು ಅವ್ನ ಕೆಲಸಕ್ಕೆಲ್ಲ ಆಫೀಸ್ಗೋ ಅಥವಾ ಇನ್ನೆಲ್ಲೋ ಕೆಲಸಕ್ಕೆ ಹೋಗ್ತಾನೆ ಅಂತ ಅನ್ಕೋಣ, ಎಲ್ಲ ಅವ್ನು ವರ್ಕ್ ಸ್ಪೇಸ್ಗೆ ಹೋಗ್ತಾನೆ, ಅವನು 90 ರೂಪಾಯಿ ಕಟ್ತಾನೆ ಬರೀ ಹೋಗೋಕ್ಕೆ, ಮನೆ ಬಿಟ್ಟು ಹೋಗೋಕ್ಕೆ 90 ರೂಪಾಯಿ, ವಾಪಸ್ ಅವ್ನು ಮನೆಗೆ ಬರೋದಕ್ಕೆ 90 ರೂಪಾಯಿ ಕೊಡ್ತಾನೆ. ಅದ್ರ ಮಧ್ಯೆ ಅವನು ಏನಾದ್ರು 2 ವೀಲರ್ ತೊಗೊಂಬಂದಿದ್ರೆ ಆ 2 ವೀಲರ್ನ ಪಾರ್ಕಿಂಗ್ ಮಾಡಿದ್ರೆ ಆ ಪಾರ್ಕಿಂಗ್ ಚಾರ್ಜಸ್ ಬೇರೆ ಕಟ್ಟಬೇಕು. ಸೊ ದಿವಸಕ್ಕೆ ಎಷ್ಟಾಯಿತು ಆ ಕಮ್ಯೂಟರ್ ಮೇಲೆ? 250 ರೂಪಾಯಿ ಬರ್ಡನ್ ಆಗ್ತಾ ಇದೆ ಒಂದು ದಿವಸಕ್ಕೆ ಸರ್. ತಿಂಗಳೆಲ್ಲ ಅವ್ರು ಕೆಲಸ ಮಾಡಲ್ಲ ಅಂತ ಅನ್ಕೋಣ ಸರ್. ಒಂದು 25 ದಿನ ವರ್ಕಿಂಗ್ ಡೇಸ್ ಇರ್ಬೋದಾ ಸರ್? ಒಂದು 4-5 ದಿನ ರಜೆ ಇರ್ಬೋದಾ ಸರ್? 6 ದಿನ ರಜೆ ಇರ್ಬೋದಾ ಸರ್ ಮ್ಯಾಕ್ಸಿಮಮ್? ಸರ್ 25 × 250 ರೂಪಾಯಿ ಎಷ್ಟಾಯಿತು ಸರ್ ಪರ್ ಡೇ? 4,000ನೋ 5,000ನೋ 6,000ನೋ ಆಯ್ತಲ್ಲ ಸರ್. ಸರ್ ಅವ್ನು ಎಷ್ಟು ದುಡಿತಾ ಇರ್ತಾನೆ ಸರ್? ಅವ್ನ ಸಂಬಳ ಎಷ್ಟು ತೊಗೊಳ್ತಾ ಇರ್ತಾನೆ? ಅವ್ನ ಜೀವನ ಯಾವ ರೀತಿ ಸಾಗಿಸ್ತಾ ಇರ್ತಾನೆ? ಒಂದು ಕಡೆ ನೀವು ಹೇಳ್ತೀರಿ ಮಾತೆತ್ತಿದ್ರೆ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ನಮಗೂ ಗೊತ್ತು, ನಿಮಗೂ ಗೊತ್ತು ಸರ್. ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋಗಬೇಕು ಅಂದರೆ ಅವರ್ಗಟ್ಟಲೆ ಗಾಡಿನಲ್ಲಿ ಕೂತ್ಕೋಬೇಕು. ಅದಕ್ಕೆ ಅಲ್ವಾ ಸರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾಡಿರೋದು ಸರ್. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ನೀವು ಎಂಕರೇಜ್ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ ನೀವು 250 ರೂಪಾಯಿ ಒಬ್ಬ ಸಾಮಾನ್ಯ ಮನುಷ್ಯನ ಜೇಬ್ಗೆ ಕತ್ತಿ ಹಾಕ್ಕೊಂಡು ದುಡ್ಡನ್ನು ವಸೂಲಿ ಮಾಡ್ಕೊಂಡು ಕೂತ್ಕೊಂಡ್ರೆ
ಅವ್ನು ಎಲ್ಲಿಂದ ಓಡಾಡ್ತಾನೆ ಸರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್? ಅವ್ನು ಯಾಕೆ ಸರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಓಡಾಡಬೇಕು? ಮೆಟ್ರೋ ಯಾರಿಗೋಸ್ಕರ ಮಾಡಿದ್ದೀರಾ ಸರ್? ಕಾಮನ್ ಮ್ಯಾನ್ಗೋಸ್ಕರ ಮಾಡಿದ್ದೀರಾ ಮೆಟ್ರೋ? ಯಾರು ಓಡಾಡ್ಲಿಕ್ಕಾಗ್ತದೆ? 5,000 6,000 ಖರ್ಚು ಮಾಡಿಕೊಂಡು ಪ್ರತಿ ತಿಂಗಳು ಅವ್ನಿಗೆ ಬರ್ತಕ್ಕಂಥ 18,000 20,000 25,000 ಸಂಬಳದಲ್ಲಿ 25% ನೀವು ಇಲ್ಲೇ ತೊಗೊಂಡ್ಬಿಟ್ರೆ ಪ್ರತಿನಿತ್ಯ ಟ್ರಾವೆಲ್ ಮಾಡೋವಂಥದ್ದಕ್ಕೆ ಮೆಟ್ರೋನಲ್ಲಿ, ಮತ್ತು ಅವ್ನು ಮತ್ತೇನು ಮಾಡ್ತಾನೆ? ಬಿಡಪ್ಪ 250 ರೂಪಾಯಿ ನನ್ನ ದಿವಸಕ್ಕೆ ನಾನು ಅಲ್ಲಿ ಮೆಟ್ರೋ ಕೊಡೋದು ಬದಲು ಆರಾಮಾಗಿ ನನ್ನ ಕಾರಲ್ಲೋ ನನ್ನ ಬೈಕಲ್ಲೋ ಓಡಾಡೋಣ ಅಂತ ಮತ್ತೆ ಅವನು ಬರ್ತಾನೆ. ಅದರಿಂದ ಟ್ರಾಫಿಕ್ ಕಂಜೆಷನ್ ಏನಾಗ್ತದೆ? ಹಂಗಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾಡಿರ್ತಕ್ಕಂಥ ಅರ್ಥ ಏನು?